ಎಸ್ ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ನಾನು ಪೂಜಾ ಅವರಪ್ಪ. ಇವತ್ತು ನಾವು ಮಲೇಶ್ವರಮಲ್ಲಿರುವಂಥ ಸ್ಥಳದಲ್ಲಿ ಇದ್ದೀವಿ. ಯಾಕಂತ ಹೇಳಿದರೆ ಒಂದು ಗ್ಯಾಸ್ ಸಿಲಿಂಡರನ್ನು ಒಂದು ಅಭಾವ ಇಲ್ಲಿ ಸಮೇತ ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ಸಾಕಷ್ಟು ಹೋಟೆಲ್ಸ್ನ ಕ್ಲೋಸ್ ಮಾಡಿದ್ದಾರೆ. ಇನ್ನು ಸಾಕಷ್ಟು ಜನ ಗ್ಯಾಸ್ ಬುಕ್ ಮಾಡಿದ್ದಾರೆ, ಬಂದಿಲ್ಲ ಅಂತ ಸಾಕಷ್ಟು ಜನ ಪರದಾಡ್ತಾ ಇದ್ದಾರೆ. ಸೊ ನಮ್ಮ ಪಬ್ಲಿಕ್ ಜನತೆಗೆ ಏನು ಇದರಿಂದ ಯಾವ ಥರ ಒತ್ತಡ ಬಿದ್ದಿದೆ, ಹಾಗೆ ಇಲ್ಲಿನ ಮಾಲೀಕರಿಗೆ ಯಾವ ರೀತಿಯ ಒತ್ತಡ ಬಿದ್ದಿದೆ ಅಂತ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಮನೆ ಬಿದ್ದೋಗಿತ್ತು, 100 ರೂಪಾಯಿಗೆ ಸಂಬಳ ಇಕ್ಕಿದ್ದ. ನಾವು ಓದೋಕ್ಕೆ ಅವಶ್ಯಕತೆ ಇಲ್ಲ. 1ನೇ ಕ್ಲಾಸು 4 ದಿವಸ ಹೋಗಿದ್ದೆ. 1ನೇ ಕ್ಲಾಸಿಗೆ ಸೇರಿಸ್ಕೊಂಡ್ರು. ಅನ್ನ ಸೊಪ್ಪು ನಮ್ಮಮ್ಮ ಸ್ವಲ್ಪ ಮುದ್ದೆ ಸ್ವಲ್ಪ ರೊಟ್ಟಿ ಕೊಡೋದು, ಹೊಟ್ಟೆ ತುಂಬ್ತಿರ್ಲಿಲ್ಲ. ಅದರಲ್ಲೇ ಕಸ ಕಳೆದಿದ್ದೀವಿ. ಇವಾಗ ಗ್ಯಾಸ್ ಹೋಯ್ತು. ಸೌದೆಯಲ್ಲೇ ಊಟ ಮಾಡ್ರಮ್ಮ, ಮಡಿಕೆಯಲ್ಲಿ ಊಟ ಮಾಡಿರಿ, ಒಳ್ಳೇದಾಗ್ತೈತೆ ನಮಗೆ. ಏನು ಮೇಡಮರೇ, ಮಡಿಕೆ ಸೌದೆ 2 ಇದ್ದರೆ ಸಾಕು. ಉಪ್ಪಿತ್ತು, ಕಲ್ಲುಪ್ಪು, ಪುಡಿ ಉಪ್ಪು ಇರಲಿಲ್ಲ ಅವಾಗ. ಇಲ್ಲ ಕಷ್ಟ ಆಗಲ್ಲ. ನಾವು ಸೌದೆ ತಿಂತಾ ಇದ್ದೀವಿ. ಶಿರಾ ಹತ್ರ ಹಳ್ಳಿ ನಮ್ಮದು, ಸ್ಟ್ಯಾಂಡರ್ಡ್. ನಾವು ಗ್ಯಾಸ್ ನಿನ್ನೆಯಿಂದ ಬುಕ್ ಮಾಡ್ತಾ ಇದ್ದೀವಿ, ಬುಕ್ ಆಗ್ತಾ ಇಲ್ಲ. ಹೋಗಿ ಅಲ್ಲಿ ಆಫೀಸ ಇದರಲ್ಲಿ ಕೇಳಿದರೆ ಏನೋ ಫೋನಲ್ಲಿ 1000 ರೂಪಾಯಿ ಇರಬೇಕು ಅಕೌಂಟಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಾಳೆ ಬಂದು 1 ವಾರದಲ್ಲಿ ಬರುತ್ತೆ ಅಂತ ಅಂದರು, ವಾಪಸ್ ಕಳಿಸಿದ್ದಾರೆ. ಗ್ಯಾಸ್ ಒಂದು ಸಿಲಿಂಡರ್ ಇರೋರಿಗೂ ಏನು ಪ್ರಾಬ್ಲಮ್ ಆಗಲ್ಲ. ಬಡವ್ರ ಭಕ್ತಿಗೆ ಈ ಥರ ಮಾಡ್ತಾರಲ್ಲ, ಎಷ್ಟು ಪ್ರಾಬ್ಲಮ್ ಆಗುತ್ತಲ್ಲ. ಅಲ್ಲ, ಎಷ್ಟರಿಂದ ಟ್ರೈ ಮಾಡ್ತಾ ಇದ್ದೀರಾ? ಅಲ್ಲೇ 3 ದಿವಸದಿಂದ ಟ್ರೈ ಮಾಡ್ತಾ ಇದ್ದೀವಿ. ಡೈಲಿ ಹಂಗೆ ಹೇಳ್ತಾ ಇದ್ದಾರೆ, ಇವತ್ತು ಬನ್ನಿ ನಾಳೆ ಬನ್ನಿ. ಒಂದು 25 ದಿನ ಆಗುತ್ತೆ, ಬುಕ್ ಮಾಡಿದ್ದಕ್ಕೆ 25 ದಿನಕ್ಕೆ ಕೊಡ್ತಾರೆ ಅಂದರೆ 25 ದಿನವರೆಗೂ ಏನು ಮಾಡೋದು? ನಾನು ಹಳ್ಳಿಯಿಂದ ಬಂದು ಬಾಡಿಗೆ ಕಟ್ಟೋಕ್ಕಾಗಲ್ಲ, ಗ್ಯಾಸ್ ಇಲ್ಲ, ಸೌದೆ ಒಲೆಯಲ್ಲಿ ಎಷ್ಟು ಅಂತ ಮಾಡೋಕ್ಕಾಗುತ್ತೆ? ಎಲ್ಲ ಬೆಲೆ ಜಾಸ್ತಿ ಆಗಿ ಮಾಡಿದ್ದೀರ. ಗೌರ್ಮೆಂಟು ಅನ್ನೋದು ಏನಕ್ಕೆ ಹೇಳಿ? ನೀವು ಗೌರ್ಮೆಂಟು ನಾನಿದ್ದೀನಿ ಅಂತ ತೋರಿಸ್ಕೊತೀರ. ಗೌರವ ಏನು ನೋಡಿತು ಆ ಗೌರವ? ಒಂದ್ಕೆ ಎಳಿತೀರಲ್ಲ. ನಮ್ಮಂತೆ ಅನಾಥರಿಗಳು ಎಲ್ಲೋಗ್ಬೇಕು? ಏನು ಸಮಸ್ಯೆ ಅಂದರೆ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ಹೋಟ್ಲಿಗೆ ಗ್ಯಾಸ್ ಇಲ್ಲ ಅಂದ್ರೆ ನಾವು ಹೆಂಗೆ ಜೀವನ ಮಾಡಬೇಕು? ನಮ್ಮ ಮನೇಲಿ ಬಾಣ್ತಿ ಬೇರೆ, ಸಿಲಿಂಡ್ರ್ ಇಲ್ಲಮ್ಮ. 3 ದಿನದಿಂದ ಇಲ್ಲಿಂದ ಊಟ ತೊಂದರೆ ಕೊಡ್ತಾಯಿದ್ದೀನಿ. ಗ್ಯಾಸ್ ಫ್ಯಾಕ್ಟ್ರಿ ಹೋದರೆ ಬುಕ್ ಮಾಡಿ ಅಂದ್ರೆ ನಮಗೆ ಗೊತ್ತಲ್ಲಮ್ಮ, ಆಫೀಸ್ಗೆ ಹೋಗು ಅಂತಾರೆ. ನಂಗೆ ಗೊತ್ತಾಯ್ತಾ? ನನಗೆ ಕಣ್ಣು ಕಾಣಿಸೋಕ್ಕಲ್ಲ, ವಯಸ್ಸಾಗಿರೋಳು. ನಾನೇ 25 ವರ್ಷದಿಂದ ಈ ಹೋಟ್ಲಾಗ ಕೆಲಸ ಮಾಡ್ತಾ ಇರೋದು. ಗ್ಯಾಸ್ ರೇಟು ಜಾಸ್ತಿ ಆಗಿದೆ. ಗ್ಯಾಸ್ ಯಾಕೆ ಬರ್ತಾ ಇಲ್ಲ? ಮನೆಗೇನ ಕೊಡಬೇಡ್ದಾ? ರೇಟು ಜಾಸ್ತಿ ಆಗಿದೆ. ಆಗಲಿ, ರೇಟ್ ಜಾಸ್ತಿ ಆಗಲಿ ಅಂತ ಕೇಳಿದೆ. 2,000 ಹೇಳ್ತಾವ್ರೆ. ಹಾಂ, 2,000. ನಾವು ಒಂದು ದಿನಕ್ಕೆ 400 ರೂಪಾಯಿ ಸಂಪಾದನೆ ಮಾಡಿ 2,000 ಗ್ಯಾಸಿಗೆ ಕೊಟ್ಟರೆ ಬಾಡಿಗೆ ಹೆಂಗೆ ಕಟ್ಟೋದು? ಲೈಟ್ ಬಿಲ್, ನೀರು ಬಿಲ್ ಹೆಂಗವ ಕಟ್ಟೋದು? ನೀವೇ ಹೇಳ್ರಿ ನೋಡೋಣ. ತುಂಬ ಪ್ರಾಬ್ಲಮ್ ಆಗ್ತಿದೆ. ಅಂದರೆ ಹೋಟ್ಲು ನಡೆಸೋದು ಭಾರಿ ಕಷ್ಟ. ಹಾಗಾಗಿ ಇವಾಗ ನಾವು ಅಲ್ಲಿ ಇಲ್ಲೆಲ್ಲ ಎಲ್ಲೂ ಹುಡುಕಿದ್ರೂ ಸಿಗ್ತಾ ಇಲ್ಲ. ನಾವು ಕ್ಲೋಸ್ ಮಾಡೋ ಪರಿಸ್ಥಿತಿ ಬಂದಿದೆ. ಈಗ ಅದರಿಂದ ಗ್ಯಾಸಿಂದ ಭಾರಿ ತೊಂದರೆಗಳು ಉಂಟಾಗ್ತಿದೆ. ಗ್ಯಾಸ್ ಬುಕ್ ಮಾಡಿ ಎಷ್ಟು ದಿನ ಆಗಿದೆ? ಸುಮಾರು ದಿನ ಆಯಿತು ಮೇಡಮ್. ಅಲ್ಲೇ ಒಂದು 3-4 ಡೇಸ್ ಮೇಲೆ ಜಾಸ್ತಿನೇ ಆಗಿದೆ. ಇಲ್ಲ ಮೇಡಮ್, ಎಲ್ಲ ಊಟ ಸಿಗ್ತಾ ಇಲ್ಲ. ಆಲ್ರೆಡಿ ಗ್ಯಾಸಿಂದ ಹೋಟ್ಲ ಕ್ಲೋಸ್ ಮಾಡ್ಬೇಕನ್ನೋ ಪರಿಸ್ಥಿತಿಲಿ ಬಂದಿದ್ದೀವಿ. ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಕ್ಯಾಮ್ರಾಮ್ಯಾನ್ ಶಿವಪ್ಪನ ಜೊತೆ ಪೂಜಾ ಗುರಪ್ಪ, ಬೆಂಗಳೂರು.